ಎಲ್ಲರಿಗೂ ನಮಸ್ಕಾರ. ಕಳೆದ ಸೆಷನ್ನಲ್ಲಿ IC74LS08 ಮತ್ತು IC74LS04ನ ಪಿನ್ ವಿವರಗಳನ್ನು ಮತ್ತು ಪಿನ್ ನಂಬರ್ಸ್ ಹೇಗೆ ಗುರುತಿಸುವುದು ಮತ್ತು ಬ್ರೆಡ್ಬೋರ್ಡ್ನಲ್ಲಿ ಐಸಿಗಳನ್ನು ಹೇಗೆ ಸರಿಪಡಿಸುವುದು ಎಂಬುದರ ಕುರಿತು ನಾವು ಚರ್ಚಿಸಿದ್ದೇವೆ. ಈ ಸೆಷನ್ನಲ್ಲಿ ಮುಂದುವರಿಕೆಯಲ್ಲಿ ನಾವು ಆ್ಯಂಡ್ ಮತ್ತು ನಾಟ್ ಗೇಟ್ಗಳನ್ನು ಬಳಸಿಕೊಂಡು 2 ರಿಂದ 4 ಡಿಕೋಡರ್ನಲ್ಲಿ ಕನೆಕ್ಷನ್ ಮಾಡಲಿದ್ದೇವೆ ಮತ್ತು ನೀಡಿರುವ ಟ್ರೂತ್ ಟೇಬಲ್ನೊಂದಿಗೆ ಪರಿಶೀಲಿಸುತ್ತೇವೆ. ಡಿಜಿಟಲ್ ಟ್ರೈನರ್ ಕಿಟ್ನೊಂದಿಗೆ ಬಂದಿರುವ ಬಳಕೆದಾರರ ಕೈಪಿಡಿ ಮತ್ತು ದಾಖಲಾತಿಗಳನ್ನು ನೋಡಿ. ಟಾಗಲ್ ಸ್ವಿಚ್ಗಳ ಸೆಟ್ ಅನ್ನು ಬಳಸಿಕೊಂಡಿರುವ ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿ ಫಲಕವನ್ನು ನೋಡಿರಿ. ಡಿಜಿಟಲ್ ವ್ಯವಸ್ಥೆಗಳಲ್ಲಿ ಬೈನರಿ ಮೌಲ್ಯಗಳನ್ನು ಪ್ರತಿನಿಧಿಸಲು ಟಾಗಲ್ ಸ್ವಿಚ್ಗಳನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಪ್ರತಿಯೊಂದು ಸ್ವಿಚ್ ಬೈನರಿ ಸಂಖ್ಯೆಯಲ್ಲಿ ನಿರ್ದಿಷ್ಟ ಬಿಟ್ಗಳೊಂದಿಗೆ ಹೊಂದಿಕೆ ಆಗಬಹುದು. ಉದಾಹರಣೆಗೆ 2 ಬಿಟ್ ಬೈನರಿ ಸಿಸ್ಟಮ್ನಲ್ಲಿ ನೀವು 2 ಟಾಗಲ್ ಸ್ವಿಚ್ಗಳನ್ನು ಹೊಂದಿರಬಹುದು. ಪ್ರತಿಯೊಂದು ಬಿಟ್ ಅನ್ನು ಪ್ರತಿನಿಧಿಸುತ್ತದೆ. ಸಾಮಾನ್ಯವಾಗಿ ಡಿಜಿಟಲ್ ಟ್ರೈನರ್ ಕಿಟ್ಗಳು ಟಾಗಲ್ ಸ್ವಿಚ್ಗಳ ಔಟ್ಪುಟ್ಗೆ ಸಂಪರ್ಕಗೊಂಡಿರುವ LED ಸೂಚಕಗಳನ್ನು ಹೊಂದಿರಬಹುದು. ಇದು ಲಾಜಿಕ್ 0ಗಾಗಿ ಆಫ್ ಮತ್ತು ಲಾಜಿಕ್ 1ಗಾಗಿ ಆನ್ ಆಗಿದೆ ಎಂದು ಸೂಚಿಸುತ್ತದೆ. ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿ ಔಟ್ಪುಟ್ LED ಸಾಮಾನ್ಯವಾಗಿ ವಿವಿಧ ಡಿಜಿಟಲ್ ಸರ್ಕ್ಯೂಟ್ಗಳ ಸ್ಥಿತಿ ಅಥವಾ ಔಟ್ಪುಟ್ ಅನ್ನು ದೃಷ್ಟಿಗೋಚರವಾಗಿ ಸೂಚಿಸಲು ಬಳಸಲಾಗುತ್ತದೆ. ಬಳಕೆದಾರರು ಮತ್ತು ಕೆಲಸ ಮಾಡುತ್ತಿರುವ ಸರ್ಕ್ಯೂಟ್ಗಳ ನಡವಳಿಕೆಯಲ್ಲಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡಲು ಈ LEDಗಳನ್ನು ದೃಶ್ಯ ಸೂಚಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಡಿಜಿಟಲ್ ಟ್ರೈನರ್ ಕಿಟ್ನಿಂದ ಟಾಗಲ್ ಸ್ವಿಚ್ಗಳನ್ನು ಇನ್ಪುಟ್ನಂತೆ ಯಾವುದೇ 2 ಟಾಗಲ್ ಸ್ವಿಚ್ಗಳನ್ನು ಆಯ್ಕೆ ಮಾಡಿ ಮತ್ತು ಅವುಗಳನ್ನು S1 ಮತ್ತು S2 ಎಂದು ಹೆಸರಿಸಿ. ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಕ್ರಮವಾಗಿ ನಾಟ್ ಗೇಟ್ IC74LS04 ಪಿನ್ಗಳು 1 ಮತ್ತು 3ಗೆ ಟಾಗಲ್ ಸ್ವಿಚ್ಗಳು S1 ಮತ್ತು S2 ಅನ್ನು ಸಂಪರ್ಕಿಸಿ. ನಾಟ್ ಗೇಟ್ನ ಪಿನ್ 2 ಅನ್ನು ಮತ್ತು ಗೇಟ್ನ ಪಿನ್ 1ಗೆ ಸಂಪರ್ಕಿಸಿ. ನಾಟ್ ಗೇಟ್ನ ಪಿನ್ 4 ಅನ್ನು ಮತ್ತು ಗೇಟ್ ಪಿನ್ 9ಗೆ ಸಂಪರ್ಕಿಸಿ. ನಾಟ್ ಗೇಟ್ನ ಪಿನ್ 1 ಅನ್ನು ಮತ್ತು ಗೇಟ್ನ ಪಿನ್ 13ಗೆ ಸಂಪರ್ಕಿಸಿ. ನಾಟ್ ಗೇಟ್ನ ಪಿನ್ 3 ಅನ್ನು ಮತ್ತು ಗೇಟ್ನ ಪಿನ್ 12ಗೆ ಸಂಪರ್ಕಿಸಿ. ಈಗ IC74LS08ನ ಆ್ಯಂಡ್ ಗೇಟ್ನಲ್ಲಿ 1 ಮತ್ತು 4 ಪಿನ್ಗಳನ್ನು ಇಂಟರ್ಕನೆಕ್ಟ್ ಮಾಡಿ. ಅದೇ ರೀತಿಯಲ್ಲಿ ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ IC74LS08ನ ಆ್ಯಂಡ್ ಗೇಟ್ನಲ್ಲಿ 2 ಮತ್ತು 9, 5 ಮತ್ತು 12, 10 ಮತ್ತು 13 ಅನ್ನು ಇಂಟರ್ಕನೆಕ್ಟ್ ಮಾಡಿ. ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿನ ಔಟ್ಪುಟ್ಗಳಲ್ಲಿ ಯಾವುದೇ 4 LED ಔಟ್ಪುಟ್ಗಳನ್ನು ಗುರುತಿಸಿ ಮತ್ತು ಅವುಗಳನ್ನು Y0, Y1, Y2 ಮತ್ತು Y3 ಎಂದು ಹೆಸರಿಸಿ. ಸರ್ಕ್ಯೂಟ್ ರೇಖಾಚಿತ್ರದ ಪ್ರಕಾರ ಔಟ್ಪುಟ್ LED Y0ಗೆ ಪಿನ್ಗಳು 3, ಔಟ್ಪುಟ್ LED Y1ಗೆ ಪಿನ್ 6, ಔಟ್ಪುಟ್ LED Y2ಗೆ ಪಿನ್ 8 ಮತ್ತು ಔಟ್ಪುಟ್ LED Y3ಗೆ ಪಿನ್ 11 ಅನ್ನು ಕ್ರಮವಾಗಿ ಸಂಪರ್ಕಿಸಿ. ಸತ್ಯ ಕೋಷ್ಟಕವನ್ನು ಬಳಸಿಕೊಂಡು ಔಟ್ಪುಟ್ನ ಪರಿಶೀಲನೆ. ಟಾಗಲ್ ಸ್ವಿಚ್ S1 ಅನ್ನು ಇನ್ಪುಟ್ A ಆಗಿ ಬಳಸಿ ಮತ್ತು S2 ಅನ್ನು ಇನ್ಪುಟ್ B ಆಗಿ ಬದಲಿಸಿ. 5 VCC ಪೂರೈಕೆಯನ್ನು ಆನ್ ಮಾಡಿ ಮತ್ತು ಟ್ಯಾಬ್ಯುಲೇಷನ್ನಲ್ಲಿ ತೋರಿಸಿರುವಂತೆ 5V ಸ್ಥಾನದಲ್ಲಿ ಅಥವಾ 0 ವೋಲ್ಟ್ ಗ್ರೌಂಡ್ ಸ್ಥಾನದಲ್ಲಿ ವಿಭಿನ್ನ ಲಾಜಿಕ್ ಮಟ್ಟಗಳಿಗಾಗಿ S1 ಮತ್ತು S2 ಸ್ವಿಚ್ಗಳನ್ನು ನಿರ್ವಹಿಸಿ. 2 to 4 ಡಿಕೋಡರ್ನ ಸತ್ಯ ಕೋಷ್ಟಕದೊಂದಿಗೆ ಟೇಬಲ್ನಲ್ಲಿನ ರೀಡಿಂಗ್ಗಳನ್ನು ಪರಿಶೀಲಿಸಿ. ಇನ್ಪುಟ್ಸ್ A, B, ಔಟ್ಪುಟ್ಸ್ Y0, Y1, Y2, Y3, ಇನ್ಪುಟ್ಸ್ 0, 0, outputs 1, 0, 0, 0, inputs 0, 1, output 0, 1,
0 0. Inputs 1 0. Outputs 0 0 1 0. Inputs 1 1. Outputs 0 0 0 1. ಈಗ ನೀವು ಸಾಧ್ಯವಾಗುತ್ತದೆ ಎಂದು ಭಾವಿಸುತ್ತೇವೆ. ಆ್ಯಂಡ್ ಅನ್ನು ಬಳಸಿಕೊಂಡು 2 to 4 ಡಿಕೋಡರ್ ಅನ್ನು ನಿರ್ಮಿಸಿ ಮತ್ತು ಪರೀಕ್ಷಿಸಿ. ಗೇಟ್ಗಳಲ್ಲ ಮತ್ತು ಸತ್ಯ ಕೋಷ್ಟಕವನ್ನು ಪರಿಶೀಲಿಸಿ. ಇದು 2 to 4 ಡಿಕೋಡರ್ ಅನ್ನು ನಿರ್ಮಿಸಲು ಮತ್ತು ಪರೀಕ್ಷಿಸಲು ಈ ಸೆಷನ್ಗಳನ್ನು ಮುಕ್ತಾಯಗೊಳಿಸುತ್ತದೆ. ಧನ್ಯವಾದಗಳು.